ಒಂದ್ ಚೋಳಿನ ಹಾಡ ತೆಗದ್ರ ಅಂದ್ರ ಮಂಗಳಾರತಿ ಆಗುತ್ತಕ ಚೋಳಿನ ಹಾಡ. ಒಂದ್ ಪಂಡ್ರಾಪುರದ ಪದ ತೆಗದ್ರ ಅಂದ್ರ ಹೊತ್ತೆ ಇರುತ್ತಕ ಅದೇ ಹೋಗ್ತಿತ್ತು. ಅಂತವಣಿ ಕೇಳ್ತಾರಪ್ಪ ಇವ್ರ. ಹೌದ್, ಎಂತವ್ರ ಶಿಶು ಮಕ್ಕಳಿದ್ರ ಅವ್ರತ್ ಕೇಳಿದ್ರ ಹುಬ್ಬಳ್ಳಿ ಸಿದ್ದಾರೂಢರ ಶಿಷ್ಯ ಗುರುನಾಥರೂಢರು, ಗುರುನಾಥರೂಢರ ಶಿಷ್ಯ ಗುರುಪುತ್ರಪ್ಪರು. ಹೌದಲ್ರಿಪ್ಪ, ಹೌದು. ಬಸವಾನಂದಪ್ಪ ಅವರ ಶಿಷ್ಯ ಜೋಡಕರಳ್ಳಿ ನಿಂಗಪ್ಪಜ್ಜ. ಹೌದ್, ಹಿಂಗ ಗುರು ಸಂಪ್ರದಾಯದೊಳಗ ಬಂದವರು. ಹಾ ಹಾ. ತದನಂತರದಲ್ಲಿ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ. ಲಕ್ಷ ಕೊಟ್ಟ ಕೇಳ್ರಿ ಮಾತಾ, ನೀವೆಲ್ಲಾ ಸಿದ್ದಪ್ಪಜ್ಜನ ಶಿಶು ಮಕ್ಕಳು ಇರಬಹುದು ಬಹುಶಃ ಇಲ್ಲಿ. ಹೌದಲ್ರಿಪ್ಪ. 2 ತಿಂಗಳ ಹಿಂದ ನಾ ಈ ಮೆಕ್ಲಿ ಗ್ರಾಮಕ್ಕೆ ಬಂದಾಗ ಅಜ್ಜಾನ ಪದ ಒಂದರೆ ಹಾಡ್ರಿ ಅಂತ ತಾವೆಲ್ಲ ಹೇಳತ್ತಿದ್ರಿ. ಹೇಳಕತ್ತೀರಿ ಅಲ್ರಿಪ್ಪ. ಅವಾಗ ನಾ ಗುರ್ತು ಮಾಡ್ಕೊನಿ ಬಹುಶಃ ಸಿದ್ದಪ್ಪಜ್ಜನ ಮೇಲೆ ಎಷ್ಟು ಅಭಿಮಾನ ಅದಪ್ಪ ಇವ್ರದತ್ತು. ಹೌದ್, ಅಂತ ಸೌದತ್ತಿ ಸಿದ್ದಪ್ಪಜ್ಜನ ಗುರು ಪರಂಪರೆ ಹೆಂಗ ಬಂದದ ತಮ್ಮ ಮುಂದೆ ಹೇಳ್ಬೇಕಾಗ್ಯದ. ಹಾ ಹಾ, ಹೆಂಗ್ರಿಪ್ಪ ಗುರುಜಿ ಅವ್ರ? ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಈಗ ಸದ್ಯ ನೂತನ ಚಡಚಾಣ ತಾಲೂಕ ಆಗ್ಯದ. ಜಿಗಜೇವಣಿ ಕೌದ್ಯಪ್ಪ ಮಹಾರಾಜ ಗುರು ಪರಂಪರೆ. ಹೌದಲ್ರಿಪ್ಪ, ಹೌದು. ಕೌದಪ್ಪ ಮಹಾರಾಜರ ಶಿಷ್ಯ ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕಿತ್ತು. ಈಗ ನೂತನ ಯರಗಟ್ಟಿ ತಾಲೂಕ ಸಪ್ಪಡ್ಲದ ಮಾಲಿಂಗೇಶ್ವರ ಗುರುಗಳು. ಹೌದು. ಮಾಲಿಂಗೇಶ್ವರ ಗುರುಗಳು ಎಲ್ಲಿ ಬಂದ ಮುಂದೆ ವಾಸ ಮಾಡಿದ್ರು ಅಂತ ಕೇಳಿದ್ರೆ ಇದೇ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಇದೇ ಯಾವ ನಂದಿ ಕುರ್ಳಿ ಪಂಚಲಿಂಗನ ವನಕ. ಗದ್ಲಾ ಮಾಡ್ಬೇಡ್ರಿ ತಡ್ರಿ. ಪಂಚಲಿಂಗನ ವನಕ ತಪ ಮಾಡುತ್ತಿದ್ರು. ಅವರಲ್ಲಿ ಒಂದು ಶಪತ್ತಿತ್ತು. ಏನ್ರಿಪ್ಪ ಅದು? ಮೆಕಳಿ ಪರಮೇಶ್ವರ ಗುಡದಿಂದ ಪಂಚಲಿಂಗನ ಒಣತಾಕ ಒಂದು ಗವಿ ಅದ. ಗವಿ ಒಳಗೆ 8 ಲಿಂಗದಾವ ಅನ್ನೋದು ಅವ್ರಿಗೆ ಗುರುತಿತ್ತು. ಹೌದು, 8 ಲಿಂಗದಾವ ಅನ್ನೋದು ಅವ್ರಿಗೆ ಗುರುತಿತ್ತು. ಗುರ್ತಿತ್ತಲ್ರಿಪ್ಪ ಯಾರಿಗೆ? ಜಿಗಜೇವಾಣಿ ಕೌದ್ಯಪ್ಪ ಮಹಾರಾಜರ ಶಿಷ್ಯ ಸಪ್ಪಡ್ಲದ ಮಾಲಿಂಗೇಶ್ವರ ಗುರುಗಳಿಗೆ ಗುರುತಿತ್ತು. ಹೌದಲ್ರಿಪ್ಪ, ಹೌದು. ಅನ್ನೋ ಸಂಬಂಧ ಬಂದ ಅಲ್ಲಿ ಪಂಚಲಿಂಗನ ವನದೊಳಗೆ ತಪ ಮಾಡ್ತಿದ್ರು. ಆ ಸ್ಥಾನಕ್ಕೆ ಗುರುವಿನ ದರ್ಶನಕ್ಕೆ ದಿಗೇವಾಡಿದಿಂದ ಇನ್ನೂ ಸಣ್ಣ ಬಾಲಕ್ಕಿದ್ದ ಬಾಬಾಜಿ ಗುರು ಬರ್ತಿದ್ದ ತಾಯಿ ತಂದಿ ಜೋಡಿ. ಮುಂದೆ ಶಿಷ್ಯ ಅನ್ನುವಂತ ಹಗ್ಗ ದಿಗಿವಡಿವರೆಗೆ ಹಗ್ಗ ಹಚ್ಚಿ ಎಳ್ಕೊಂಡು ಹೋಯ್ತು. ಭಕ್ತಿ ಅನ್ನುವಂತ ಹಗ್ಗ, ಭಕ್ತಿ ಅನ್ನುವಂತ ಹಗ್ಗ ಮಹೇಶ. ಈ ಲಿಂಗ ಸ್ಥಾಪನೆ ಉಳಿತು. ಪರಮೇಶ್ವರ ಗುಡದಿಂದ ಪಂಚಲಿಂಗನ ಒಣದವರೆಗೆ ಗವಿ ಒಳಗ ಎಷ್ಟು ಲಿಂಗದಾವ ಅನ್ನುವಂತದ್ದು ಒಂದು ಹಳಿ ಗ್ರಂಥದೊಳಗ ಬರೆದಿಟ್ಟಾರ. ಇಷ್ಟೇ ಲಿಂಗದಾವ. ಇವ ಲಿಂಗಗಳು ಅವು ಲಿಂಗದ ಹೆಸರ ಎಷ್ಟು ಕಿಲೋಮೀಟರ್ ಅದು ಗವಿ ಅದ ಅನ್ನುವಂತದ್ದು ಇತಿಹಾಸ ಬರ್ತದಲ್ರಿಪ್ಪ. ಅದೇ ಮಾಲಿಂಗೇಶ್ವರ ಶಿಷ್ಯ ದಿಗೇವಾಡಿ ಬಾಬಾಜಿ ಗುರುವ. ಬಾಬಾಜಿ ಗುರುವಿನ ಕೈಯಾಗ ಕಲಿತ ಸೌದತ್ತಿ ಸಿದ್ದಪ್ಪಜ್ಜ. ಹೌದು. ಹಿಂಗ ಗುರು ಪರಂಪರೆಯಾಗಿ ಬಂದವರನ್ನು ಸಂಬಂಧ ಮೂಡಿ ಭಾಷೆ ಸಾಲಿ ಬರೇ ಒಂದು ಗೋಡಿ ಮ್ಯಾಲ ಬರದ ಬಾಬಾಜಿ ಗುರುವಿನ ಕಡೆಯಿಂದ ಕಲ್ಕೊಂಡು ಸಿದ್ದಪ್ಪಜ್ಜ ದೊಡ್ಡ ಕವಿಗಾರ ಅದ. ಹೌದು. ಅಂತವ್ರು ಒಂದು ಕರಿಕೆ ಪದ ಮಾಡಿದ್ರ ಅದ್ರ ಒಳಗಿಂದ ಒಂದು ನುಡಿ ನಮಗ ಜೋಡ್ಸಾಕ ನೀಗವಾತು. ಏನ್ ನೀಗವಾತ್ರಿಪ್ಪ ಮಹೇಶ್? ಮಣ್ಣು ನಿಗತೇನ? ದಿಮ್ಮ ಬರ್ಸೋದು ಹಿಂಗ ನೋಡುದು. ಹೌದು. ಎತ್ತ ಹಾಸ್ವದಂಗ ನುಡಿ ದಬಾಸ್ ತಗ ಅಂದ ಪೆಟ್ಟಿಗೆ ಶೈನ್ ಗಾಡಿ ಹಿಂಗ ಎದಿಲಿ ಎದ್ದ ಪೆಟ್ಟಿಗೆ ಹಿಂಗ ಹಂಗ ದಬಾಸ್. ಹೌದು 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 ಹೌದು. ಇರ್ಲಿ ಇರ್ಲಿ, ಎಲ್ಲರಿಗೂ ಗುರ್ತಾಕತ್ತ ವಿಷಯ ಹೆಂಗಿರ್ತದ. ಪುಣ್ಯಾತ್ಮರೇ, ಅಂತ ಕವಿಗಾರರು ಅಂತ ಪುಣ್ಯಾತ್ಮರು ಹುಟ್ಟಿದ ನಾಡಿನೊಳಗ ಅವ್ರ ಶಿಶು ಮಕ್ಕಳಾಗಿ ನೀವು ಸುಮಾರು 50 ಪದ ಹಾಡಿರಬಹುದು, 100 ಪದ ಹಾಡಿರಬಹುದು. ಈಗಿನ ಪದ ನಮ್ಮ ಹೆಂಗದಾವ ಅಂತ ಕೇಳಿದ್ರೆ ಟಂಕ್ ಕೂಡಿದ ಬಂಗಾರ. 16 ಮಣಿ ಕೊಡಾಕ್ ಹೋದ್ರ ಅರ್ಧ ಬಂಗಾರ ಅರ್ಧ ಅರಗ. ಆಗಿನ ಬಂಗಾರ ಹೆಂಗಿತ್ತು? ನಿಂಗಪ್ಪಜ್ಜನ ಪದ, ಸಿದ್ದಪ್ಪಜ್ಜನ ಪದ, ಯಾದವಾಡ ರಾಮಚಂದ್ರಪ್ಪನ ಪದ ಹೆಂಗಿದ್ದು ಅಂತ ಕೇಳಿದ್ರ ಸುತ್ತುಂಗ್ರ 50 ವರ್ಷ ಇಟ್ಟು ಹೋದ್ 16 ಮನ್ಯಾಗ ಕೊಡಾಕ್ ಹೋದ್ರು ಗಟ್ಟಿದ್ದಟ್ಟು ಬಂಗಾರೆ. ಬಂಗಾರ ರೀಪ. ಬೆಲ್ಲಾಗಿರಬೇಕು ಎಲ್ಲರ ಬಾಯೋಳ, ಬೆಲ್ಲಾಗಿರಬೇಕು ಎಲ್ಲರ ಬಾಯೋಳ. ಕರ್ಮದ ಕರ್ಕೆ ಹಚ್ಚಿ ಹೊಲ ಮಾಡಿದೆ ಹಾಳ, ಕರ್ಮದ ಕರ್ಕೆ ಹಚ್ಚಿ ಹೊಲ ಮಾಡಿದೆ ಹಾಳ. ಗುರುವ್ಯಾನ ಗುದ್ದಲಿ ಹಿಡಿಯೋ ಹಸನಾಗ್ತಾವ ಬೆಲ್ಲ. ಕರ್ಮದ ದಾರಿ ಹಿಡಿಯೋ ಬಾಳ ಐತಿ ಸರಳ.
ಧರ್ಮದ ದಾರಿ ಹಿಡಿಯ ಬಾಳ ಐತಿ ಸರಳ ಇರಬೇಕು ಸತ್ಯ ಸಂಘವು ಶರಣರ ಸಂಘದಿಂದ ದೂರ ಆಗತಾವ ಕಾಲ ಏ ವ್ಯಸನ ಬಿಟ್ಟ ಹಸನಾಗಿ ಕಳೆಯೋ ದಿನಗಾಲ ಬಿಟ್ಟ ಹಸನಾಗಿ ಕಳೆಯೋ ದಿನಗಾಲ ಯಾವತ್ತೂ ಇರಬೇಕು ಗುರುವಿನ ನೆರಳ ಧರ್ಮದ ದಾರಿ ಹಿಡಿಯೋ ಬಾಳ ಐತಿ ಸರಳ ಈ ಜನ್ಮ ತಿಳಿದಮ್ಮ ಈ ಜನ್ಮ ತಿಳಿದಮ್ಮ ಗುರುವಿನ ಗುರುಮನಾಗ ಕೊಡತನ ಹೊರಗಾಲ ಧರ್ಮದ ದಾರಿ ಹಿಡಿಯ ಬಾಳ ಐತಿ ಸರಳ ಮಾತು ಗೋಪಾಲ ಏನ್ರಿಪ್ಪ ಮತ್ತ ಈ ನುಡಿಯಲ್ಲಿ ಏನ್ ಅರ್ಥ ಅಡಿಗದ ಏನ್ರಿಪ್ಪ ಅದು ಬೆಲ್ಲಾಗಿ ಇರಬೇಕು ಎಲ್ಲಾರು ಬಾಯೋಲ ಹಾ ಶಿಸ್ತಿಲೇ ಇರಬೇಕು ಸತ್ಯ ಸಂಘದೊಳ ಶರಣರ ಸಂಘದಿಂದ ದೂರ ಆಗ್ತಾವ ಕಾಲ ಹೌದಾ ನಮ್ಮ ಮಾತು ಬಹುಶಃ ಓರಾಗತ್ತಿರ್ಬೇಕು ದಯವಿಟ್ಟು ತಮ್ಮಲ್ಲಿ ಒಂದು ಮನವಿ ಒಂದೇ ಒಂದು ಮಾತು ಹೇಳ್ಬೇಕಾಗ್ತದೆ ತಮ್ಮ ಮುಂದ ಏನ್ರಿಪ್ಪ ಅದು ಏನು ಅಂತ ಕೇಳಿದ್ರೆ ಈ ನುಡಿ ಯಾವ್ದು ಹಾಡಿದ್ವಿ ನಾವೀಗ ಶಿಸ್ತಿಲೇ ಇರಬೇಕು ಸತ್ಯ ಸಂಘದೊಳ ಶಿಸ್ತಿಲೇ ಇರಬೇಕು ಸತ್ಯ ಸಂಘದೋಳ ಶರಣರ ಸಂಘದಿಂದ ದೂರ ಆಗ್ತಾವ ಕಾಲ ಹೌದ್ ಹೌದ್ರಿಪ್ಪ ಈ ಜಗತ್ತಿನಲ್ಲಿ ಆಗಿರ್ತಕ್ಕಂಥದ್ದು ಒಂದು ಕಥೆ ಹೇಳ್ತೀನಿ ತಮ್ಮ ಮುಂದ ಹೆಂಗ್ರಿಪ್ಪ ಅದು ರಾಮದಾಸ್ ಮಹಾರಾಜರ ಶಿಷ್ಯ ಸ್ವತಃ ಶಿವಾಜಿ ಮಹಾರಾಜ ಶಿವಾಜಿ ಮಹಾರಾಜ ತಿಳ್ಕ ಛತ್ರಪತಿ ಶಿವಾಜಿ ಮಹಾರಾಜ ರಾಮದಾಸ್ ಗುರುಗಳ ಶಿಷ್ಯ ಹೌದಾ ಅವನಿಗೆ ಹಿಂದ ಶತ್ರುಗಳ ಸೈನ್ಯ ಬೆನ್ನ ಹತ್ತಿತ್ತು ಪಾಂಡುರಂಗನ ಪರಮ ಸಂತರಲ್ಲಿ ತುಕಾರಾಮ್ ಮಹಾರಾಜರು ಪುನಾದೊಳಗ ಕೀರ್ತನ ಹೇಳ್ತಿದ್ರು ಕೀರ್ತನ ಹೇಳ್ತಿರಲ್ರಿಪ್ಪ ಒಂದು ಸಾರಿಯರೇ ತುಕಾರಾಮ್ ಮಹಾರಾಜರ ಕೀರ್ತನ ನಾ ಕೇಳಬೇಕು ಅನ್ನುವಂತ ಹವ್ಯಾಸ ಛತ್ರಪತಿ ಶಿವಾಜಿ ಮಹಾರಾಜನಲ್ಲಿತ್ತು ಆವಾಗ ಕುದುರೆಯನ್ನ ಹತ್ಕೊಂಡು ತುಕಾರಾಮ್ ಮಹಾರಾಜರು ಇದ್ದಂತ ಜಾಗಕ್ಕ ಛತ್ರಪತಿ ಶಿವಾಜಿ ಮಹಾರಾಜ ಬಂದಲ್ರಿಪ್ಪ ಬಂದ ಕುದುರೆ ಹಿತ್ತಲ ದಡ್ಡಿ ಒಳಗ ಕಟ್ಟಿದ ಹೋಗಿ ಕೀರ್ತಾನ ಹೇಳುವಲ್ಲಿ ನಡು ಮಂದ್ಯಾಗ ಹೋಗಿ ಕೂತ ಆವಾಗ ಛತ್ರಪತಿ ಶಿವಾಜಿ ಮಹಾರಾಜ ಹಿಂದ ನೋಡ್ಲಿಲ್ಲ ಮುಂದ ನೋಡ್ಲಿಲ್ಲ ಶತ್ರುಗಳ ನನಗ ಬೆನ್ನ ಹತ್ಯಾರ ಅನ್ನುವಂತ ತಲೆಯಾಗಿನ ತೆಗದ ಪಾಂಡುರಂಗನ ಮ್ಯಾಲ ನಂಬಿಕೆ ಇಟ್ಟ ತುಕಾರಾಮ್ ಮಹಾರಾಜರ ವಾಕ್ಯ ಕೇಳಾಕತ್ತ ಏನಿದು ನುಡಿ ಅರ್ಥ ಈಗದ ಶಿಸ್ತಿಲೇ ಇರಬೇಕು ಸತ್ಯ ಶಿಸ್ತಿಲೇ ಇರಬೇಕು ಸತ್ಯ ಸಂಘದೋಲ ಶರಣರ ಸಂಘದಿಂದ ದೂರ ಆಗ್ತಾವ ಕಾಲ ಹೌದಲ್ರಿಪ್ಪ ಹೌದು ಛತ್ರಪತಿ ಶಿವಾಜಿ ಮಹಾರಾಜಗ ಕಾಲ ಬಂದು ಒದಗಿತ್ತು ಅವನಿಗೆ ಮುತ್ತಿಗೆ ಹಾಕಿ ಹಿಡಿಯವ್ರಿದ್ರು ಹೌದು ಮುಘಲರ ಸೈನ್ಯ ಹಿಂದ ಬೆನ್ನ ಹತ್ತಿತ್ತು ತುಕಾರಾಮ್ ಮಹಾರಾಜರ ದರ್ಶನ ಒಂದು ಸಾರಿ ಆದ್ರೂ ಮಾಡಬೇಕು ಅವ್ರ ಬಾಯಿಂದ ಪಾಂಡುರಂಗನ ಕೀರ್ತನೆ ಒಮ್ಮೆರೆ ಕೇಳ್ಬೇಕಂತ ಹವ್ಯಾಸ ಇತ್ತು ಹೌದು ನಡು ಜನದೊಳಗ ಬಂದ ಕೂತ ತುಕಾರಾಮ್ ಮಹಾರಾಜರು ಹೇಳುವಂತ ಕೀರ್ತನೆ ಕೇಳಕತ್ತ ಹಿಂದ ಶತ್ರುಗಳ ಬೆನ್ನ ಹತ್ಯಾರ ಅನ್ನುವಂತದ್ದು ಮರ್ತ ಬಿಟ್ಟ ಈ ಚಿಂತೆ ಯಾರಿಗಾಯ್ತು ಪಂಡರಪುರದೊಳಗ ಪಾಂಡುರಂಗಗಾಯ್ತು ಹೌದು ನನ್ನ ಸಲುವಾಗಿ ನನ್ನ ಭಕ್ತನಾಗಿರತಕ್ಕಂತ ತುಕಾರಾಮನ ವಾಣಿಯನ್ನ ಕೇಳೋ ಸಲುವಾಗಿ ಶಿವಾಜಿ ಬಂದು ಕುಂತಾನೆ ಹಿಂದ ಬಂದ ಶತ್ರುಗಳ ಸೈನ್ಯ ಸುತ್ತ ಹಾಕಾಕತ್ಯಾರ ಆ ಭಕ್ತಗ ನಾ ಕಾಯ್ಬೇಕತ್ತ ಭಗವಂತ ಪಾಂಡುರಂಗ ಅರುವುಂಟಾಯ್ತು ಮುಘಲರ ಸೈನ್ಯ ಬಂದು ಆ ಕೀರ್ತನೆ ಹೇಳುವಂತ ಮನೆಗೆ ಸುತ್ತುವರೆದ್ರು ಕುದುರೆ ಮ್ಯಾಗ ಹತ್ತಿದ್ರು ಬಗಲಿಗೆ ಬಂದೂಕ ತೆಗೆದ್ರು ಶಿವಾಜಿ ಮಹಾರಾಜ್ ಇಲ್ಲೇ ಗಪ್ಪಾಗ್ಯಾನ ಅವನಿಗೆ ಹಿಡ್ಕೊಂಡು ಹೋಗಬೇಕು ಅಂತ ಎಲ್ಲಾರು ವಿಚಾರ ಮಾಡಿದ್ರು ಅದ್ರಾಗಿಂದ 4 ಮಂದಿಗೆ ಒಳಗ್ ಹೋಗಿ ಹಿಡ್ಕೊಂಡು ಬರ್ರಿ ಎಲ್ಲಿ ಅದಾನ ನೋಡ್ರಿ ತಂದಾಗ 4 ಮಂದಿ ಮುಘಲರ ಸೈನ್ಯದಾಗಿನ ಅವ್ರು ಹೋಗಿ ಜನದಾಗ ನೋಡ್ತಾರ ನೋಡುಗುಡದ ಪಾಂಡುರಂಗ ಒಂದು ಮಾಯದಾಟ ಮಾಡಿದ ಏನ್ ಮಾಡಿದ ಅಂತ ಕೇಳಿದ್ರೆ ಹಿತ್ತಲ ದಡ್ಡಿ ಒಳಗಿದ್ದಂತ ಶಿವಾಜಿ ಮಹಾರಾಜನ ಕುದುರೆ ಮಾಯಕ್ ಹಾಕಿಬಿಟ್ಟು ಇವ್ರಿಗೆ ಯಾರಿಗೂ ನೆದರಿಗೆ ಬೀಳ್ಬಾರ್ದಂಗ ಮುಂದಿನ ಬಾಗಲದೊಳಗ ಶಿವಾಜಿ ಮಹಾರಾಜನ ಕುದುರೆಗತ್ತೇನೆ ಕುದುರೆ ಆಯ್ತು ಪಾಂಡುರಂಗ ಶಿವಾಜಿ ಮಹಾರಾಜನ ರೂಪ ತೊಟ್ಕೊಂಡು ಆ ಕುದುರೆ ಮ್ಯಾಗ ಹತ್ತಿ ಹೊಡ್ಕೊಂಡು ಹೋಗ್ಬಿಟ್ಟ
ಮುಘಲರ ಸೈನ್ಯ ಎಲ್ಲ ಬೆನ್ನ ಹತ್ತಿ ಬಿಡ್ತು. ಮಾಯದ ಕುದುರೆ ಮೇಲೆ ಪಾಂಡುರಂಗ ಶಿವಾಜಿ ರೂಪಣದಿಂದ ಹೋಗಿಬಿಟ್ಟ. ಸಿಗುದಿಲ್ಲ ಹಿಡಿಬೇಕಂತ ತಿಳ್ಕೊಂಡು ಮುಘಲರ ಸೈನ್ಯ ಬೆನ್ನ ಹತ್ತು ಹೌದು ಭಗವಂತ ಭಕ್ತ ಪ್ರಿಯ ಪಾಂಡುರಂಗ ಅವ್ರ ಕೈಯಾಗ ಸಿಕ್ಕನ್ರಿ. ಅವ್ರ ಕೈಯಾಗ ಸಿಕ್ತಾನ್ರಿ ಪಾಪ. ಕುದುರೆ ಹೋತು ಕಾಡ ಅರಣ್ಯದೊಳಗೆ ಹೋಯ್ತು. ಹೌದು ಕಾಡ ಅರಣ್ಯದೊಳಗೆ ಹೋಯ್ತು. ಎಲ್ಲಿ ಹೋದ್ರು ಶಿವಾಜಿನ ಇವತ್ತು ಬಿಡಬ್ಯಾರ್ದ ತಿಳ್ಕೊಂಡು ಹಿಂದ ದಂಡ ಬೆನ್ನ ಹತ್ತಿತ್ತು. ಹೌದು ಅಟ್ಟ ಅರಣ್ಯದೊಳಗ ಕಾಡ ಅರಣ್ಯದೊಳಗೆ ಹೋಗಿ ಕುದುರೆ ಮಾಯ ಆಗಿ ಬಿಡ್ತು. ಶಿವಾಜಿ ಮಾಯ ಆಗಿ ಬಿಟ್ಟ. ಆಹಾ ಯಾರವ? ಪಾಂಡುರಂಗ. ಮಾಯದ ಕುದುರೆ ಮಾಡ್ಕೊಂಡು ಹೋಗಿ ಬಿಟ್ಟ. ಇವ್ರನ್ನೆಲ್ಲ ದಾರಿ ತಪ್ಪಿಸಿ ಬಿಟ್ಟ. ಹೊಳ್ಳಿ ಬರ್ಬೇಕಾದ್ರೆ 4 ರಾತ್ರಿ 4 ಹಗಲಿ ಮುಘಲರಿಗೆ ಹತ್ತದ. ಬರೀ 2 ತಾಸು ಹೋಗ್ಯದ ಅವನ ಕುದುರೆ. ಅಲ್ಲಿ ಒಯ್ದ ಅವ್ರಿಗೆ ಬಿಟ್ಟ. ಪಾಂಡುರಂಗನ ಧ್ಯಾನ ಕೇಳ್ಕೊತ ತುಕಾರಾಮ್ ಮಹಾರಾಜರ ಬಾಯಿಂದ ಬರುವಂತ ವಾಣಿ ಕೇಳ್ಕೊತ ಮೈ ಮರ್ತು ಬಿಟ್ಟಿದ್ದ ಶಿವಾಜಿ ಮಹಾರಾಜ. ಹೌದಲ್ರಿಪ್ಪ ಹೌದು. ಬೆಳ್ತಾನ ಕೇಳ ಮುಂಜಾನೆ ಎದ್ದ. ಏಕಾದಶಿ ಮುಗಿತು, ದಾವಾದಶಿ ಇತ್ತು. ತುಕಾರಾಮ್ ಮಹಾರಾಜರ ಪಾದಿಗೆ ನಮಸ್ಕಾರ ಮಾಡಕ್ ಹೋದ. ಹೋದ ಟೈಮ್ ಅದೊಳಗ ಯಪ್ಪ ಪಾಂಡುರಂಗ ನಿನಗೆ ಉಳಿಸಿದೋ, ಚಿಂತೆ ಮಾಡ್ಬೇಡ, ಯಾವತ್ತು ಪಾಂಡುರಂಗ ನಿನ್ನ ಬೆನ್ನ ಮ್ಯಾಗ ಅದಾನು ಅಂತ ಹೇಳಿಬಿಟ್ಟ. ಯಪ್ಪ ನಾ ಚಿಂತೆ ಮಾಡಿಲ್ಲ, ಪಾಂಡುರಂಗ ಅದಾನ ಅವನ ಮ್ಯಾಗ ವಿಶ್ವಾಸ ಇಟ್ಟು ನಾ ಸುಮ್ಮ ಕೂತೀನಿ. ಯಾವಾಗ ಹೋಯ್ತಾನ ಯಾವಾಗ ಬಿಡ್ತಾನ ಅಂತ ಶಿವಾಜಿ ಮಹಾರಾಜ ಅಂದ. ಅವಾಗ ತುಕಾರಾಮ್ ಮಹಾರಾಜರು ಹೇಳ್ತಾರ, ಅವ್ರನ್ನ ಎಲ್ಲಿ ಓದ್ ಬಿಡ್ಬೇಕು, ಬಿಟ್ಟು ಬಂದನಪ್ಪ, ನೀ ಆರಾಮಾಗಿ ಮುಂದೆ ದಾರಿ ಸಾರಿಸು. ಹಿತ್ತಲದಾಗಿನ ಕುದುರೆ ನಿತ್ತಲೆ ನಿಂತಿತ್ತು. ಶಿವಾಜಿ ಮಹಾರಾಜ ಹತ್ಕೊಂಡು ಹೋದ ಪುಣ್ಯಾತ್ಮರೇ ಅನ್ನುವಂತ ಮಾತನ್ನು ಹೇಳಿ ನುಡಿ ಯಾವುದು?